ನಮಸ್ಕಾರ ಬಂಧುಗಳೇ, ನಾನು ಭೋಜರಾಜ್ ಕರಿಗೌಡರು ಮಾತಾಡೋದು. ಕಲಬುರಗಿ ಜಿಲ್ಲೆಯವರಾದ ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರ ಬಗ್ಗೆ ಒಂದು ಸಣ್ಣ ವಿಡಿಯೋ. ಬಂಧುಗಳೇ, ಶೋಷಿತ ವರ್ಗ ದಲಿತ ಕುಟುಂಬದಲ್ಲಿ ಹುಟ್ಟಿದ ಇವರ ತಂದೆ ತಾಯಿ ಹೀಗೆ 7 ಜನ ಮಕ್ಕಳು. ಇವರ ತಂಗಿಯರು ಸಹ, ಇವರಿಗೆ 5 ತಂಗಿಯರು, ಒಬ್ಬ ತಮ್ಮ. 5 ತಂಗಿಯರು PhD ಪದವಿ ಮಾಡಿದ್ದಾರೆ. ಅಂದರೆ ಹೇಗೆ ಮಾಡಿದ್ದರು ಅವತ್ತಿನ ಕಾಲದಲ್ಲಿ? ಈಗೇನೋ ಸುಮಾರು ಹಾಸ್ಟೆಲ್ಗಳಾಗಿದ್ದಾವೆ, ಎಲ್ಲಿ ಬೇಕಲ್ಲೇ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದವರು. ಅವತ್ತು ಇರೋವಂಥ ಕಡಿಮೆ ಶಿಕ್ಷಣ ಸೌಲಭ್ಯ 40 ವರ್ಷ 50 ವರ್ಷ ಹಿಂದುಗಡೆ ಭಾಳ ಕಷ್ಟ ಶಿಕ್ಷಣ ಪಡೆಯೋದು ಅಂದ್ರೆ ಭಾಳ ಕಷ್ಟ ಇತ್ತು. ಅದು ಆಮೇಲೆ ನಾನು ಓದ್ತೀನಿ ಅಂದರೆ ಅಷ್ಟೊಂದು ಆ ಸೌಕರ್ಯ ಕೊಡಿಸುವಂಥ ಶಕ್ತಿನೂ ಸಹ ನಮ್ಮ ಜನರಲ್ಲಿ ಇರಲಿಲ್ಲ. ಆದರೆ ಆ ತಂದೆ ತಾಯಿ ಆ ಸೌಕರ್ಯನ ಕೊಡಿಸಿ ಅವರು ಏನು ಇವರಿಗೆ ಇಷ್ಟೊಂದು ಒಳ್ಳೆಯ ಎಜುಕೇಷನ್ ಕೊಡಿಸಿದಾರಲ್ಲ, ಆ ತಂದೆ ತಾಯಿಗೆ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವರ ತಾಯಿ ಒಂದು ತರಕಾರಿ ಮಾರಿ ಇವ್ರನ್ನ ಓದಿಸಿದೆ. ಅಂದರೆ ಇವತ್ತು ಅವ್ರಿಗೊಂದು ಹೆಮ್ಮೆ. ಅವರ ತಾಯಿ ಪ್ರತಿದಿನವೂ ನೆನೀತಾ ಇದ್ದಾರೆ ಇವರು. ಅಂದರೆ ನಮ್ಮ ತಾಯಿ ಈ ಥರ ನಮಗೆ ಒಂದು ಸ್ಯಾಕ್ರಿಫೈಸ್ ಮಾಡಿದೆ, ನಮಗೆ ಸಹಾಯ ಮಾಡಿದೆ. ಆ ತಾಯಿ ಇಲ್ಲದ್ರೆ ನಾವು ಇಷ್ಟು ಒಂದು ಓದಲಿಕ್ಕೆ ಆಗ್ತಿರಲಿಲ್ಲ. ಅಂಥ ತಂದೆ ತಾಯಿ ನಾವು ಪಡೆದದ್ದು ನಮ್ಮದೇ ಪುಣ್ಯ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮಕ್ಕಳು ಇವತ್ತು ನಮ್ಮನ್ನು ನೆನೆಸ್ಬೇಕು, ಸಾಯೋವರೆಗೂ ನೆನೆಸ್ಬೇಕು. ಅಂದರೆ ನಾವು ಅವರಿಗೆ ಅಂಥ ಒಂದು ಶಿಕ್ಷಣ, ಒಂದು ಸಂಸ್ಕೃತಿಯನ್ನು ಕೊಡಬೇಕು. ಸಮಾಜದಲ್ಲಿ ಅವ್ರನ್ನ ಗುರುತಿಸ್ಬೇಕು ಅಂದರೆ ತಂದೆ ತಾಯಿಗಳದ್ದು ಭಾಳ ದೊಡ್ಡ ಕರ್ತವ್ಯ ಇರುತ್ತೆ. ಆಮೇಲೆ ಅವರಿಗೆ ಇಷ್ಟೇ ಆಸಕ್ತಿ ಅಂದರೆ ಸಮಾಜದಲ್ಲಿ ಇನ್ನೂ ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡಬೇಕು. ಅಬಲೆ ಆಶ್ರಮ ಅಂತ ಹೇಳಿ ಒಂದು ಮಾಡಿದರು, ಚಾರಿಟಿ. ಅದನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಅವರು ಬರೀ ಬೆಳಗ್ಗೆ 10 ಗಂಟೆಗೆ ಹೋಗಿ ಸಾಯಂಕಾಲ 5 ಗಂಟೆಗೆ ಬಂದಂಥ ಡಾಕ್ಟ್ರ್ ಅಲ್ಲ, ಅವರು ಸರ್ಜನ್ ಡಾಕ್ಟ್ರು. ಭಾಳ ಸೇವೆ ಮಾಡಿದ್ದಾರೆ. ಅವರು ಆ ಒಂದು ವೃತ್ತಿಯಲ್ಲಿ ಹೇಗೆ ಮುಂದುವರಿಬೇಕು ಅಂದರೆ, ನಾನು ಮದುವೆ ಆಗಿಬಿಟ್ರೆ ಆ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತ ಹಾಕೀನಿ, ನನಗೆ ಮದುವೆನೇ ಬೇಡ, ಈ ಸಮಾಜನೇ ಒಂದು ದೊಡ್ಡ ಕುಟುಂಬ ಇದ್ದ ಹಾಗೆ ಅಂತ ಹೇಳಿ ಅಂಥ ಮನೋಭಾವನೆ ಇಟ್ಕೊಂಡು ಅವರು ಸೇವೆ ಮಾಡಿದಂಥ ಮಹಿಳೆ ಅವರು. ಇಂಥ ಮಹಿಳೆಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಅವ್ರನ್ನ ಹುಡುಕೊಂಬಂದು ಕೊಟ್ಟಿದ್ದಾರೆ. ಅಂದರೆ ಅರ್ಜಿ ಹಾಕದೆ, ಎಲ್ಲದಕ್ಕೂ ಅರ್ಜಿ ಹಾಕ್ಬೇಕೀಗ ಇವತ್ತಿನ ಕಾಲದಲ್ಲಿ. ನಮಗೆ ಏನಾದ್ರು ಒಂದು ಪ್ರಶಸ್ತಿ ಬೇಕು ಅಂದರೆ ನಾವು ಇಂಥ ಸಮಾಜ ಸೇವೆ ಮಾಡಿದ್ದೀವಿ ಅಂತ ಹೇಳಿ ಅವನ್ನೆಲ್ಲ ಸರ್ಟಿಫಿಕೇಟ್ ಕೊಟ್ಟು ಅರ್ಜಿ ಹಾಕಬೇಕು. ಅವ್ರು ಅರ್ಜಿ ಹಾಕದೆ ಬಂದಂಥ ಒಂದು ಪ್ರಶಸ್ತಿ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಇಂಥವ್ರನ್ನೆಲ್ಲ ನೋಡಲ್ಲ. ಇವರು ಇಡೀ ನಮ್ಮ ಒಂದು ಮಹಿಳಾ ಸಮಾಜಕ್ಕೆ ಇವರು ಒಂದು ಮಾದರಿ. ಇಂಥ ಮಹಿಳೆಯರು ನೋಡಿ ಎಷ್ಟೋ ಮಹಿಳಾ ಮಕ್ಕಳು ಇನ್ಸ್ಪೈರ್ ಆಗ್ತಾರೆ. ನಾವು ಇವ್ರ ಥರನೇ ಓದಬೇಕು, ನಾವು ಹಿಂಗೆ ಸಮಾಜ ಸೇವೆ ಮಾಡಬೇಕು ಅಂತ ಅವ್ರಿಗೊಂದು ಆತ್ಮಸ್ಥೈರ್ಯ ಬರುತ್ತೆ. ಅಂಥವ್ರನ್ನ ಸಮಾಜದ ವೇದಿಕೆಗಳ ಮೇಲೆ ಕರೆಸಿ ಇವ್ರ ಕಡೆಯಿಂದ ಸ್ವಲ್ಪ ಮಾತಾಡಿಸ್ಬೇಕು, ಹೇಳಬೇಕು. ಆ ಕೆಲಸವನ್ನು ನಮ್ಮ ಘನ ಸರ್ಕಾರಗಳು ಮಾಡಬೇಕು. ಆದರೆ ಇಲ್ಲಿ ಮಾಡ್ತಾ ಇರೋದು ಏನಪ್ಪ ಅಂದರೆ, ಮುಸ್ಲಿಮ್ಸ್ ಹಿಂದೂಗಳು ಬರೀ ಜಗಳ ಆಡ್ತಾ ಇರಬೇಕು. ಪಾಪ ಬಾನು ಮುಸ್ತಕ್ ಅವರು ಒಂದು ಬೂಕರ್ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಅವರಿಗೆ ನಾವು ಹೆಮ್ಮೆಯನ್ನು ಹೇಳಲೇಬೇಕು, ನಮ್ಮ ಕನ್ನಡತಿ ಬೂಕರ್ ಪ್ರಶಸ್ತಿ ಬಂದಿದೆ ಅಂತ. ಆದರೆ ಅವರೇನು ಈ
ದಸರಾ ಉದ್ಘಾಟನೆಗೆ ನನ್ನ ಕರೀರಿ ಅಂತೇಳಿ ಅರ್ಜಿ ಹಾಕಿರಲಿಲ್ಲ. ಸರ್ಕಾರ ಹೇಗೆ ಮಾಡುತ್ತೆ ಅಂದರೆ, ಒಟ್ಟು ಹಿಂದೂ ಮುಸ್ಲಿಮ್ ಅನ್ನೋ ಒಂದು ಗಲಾಟೆಯನ್ನು ತಂದು ಹಾಕಬೇಕು ಅಂದರೆ ಇವ್ರನ್ನೆಲ್ಲ ಹುಡುಕ್ತತಿ. ಯಾರನ್ನ ಕರೆದ್ರೆ ಗಲಾಟೆ ಎದ್ದೇಳುತ್ತೆ, ಯಾರನ್ನ ಕರೆದ್ರೆ ಗಲಾಟೆ ಆಗಲ್ಲ. ಆ ಬಾನು ಮುಸ್ತಾಕ್ ಅವರ ಜಾಗದಲ್ಲಿ ಇದೇ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಇದ್ದಿದ್ರೆ ಯಾವುದೇ ಹಿಂದೂಗಳು ತಕರಾರು ಎತ್ತಿದ್ದಿಲ್ಲ ಬಂಧುಗಳೇ. ಯಾಕಂದರೆ ಅಷ್ಟೊಂದು ಶಕ್ತಿ ಇತ್ತು. ಇವರಿಗೆ ಬೇಕಾಗಿರೋದು ಬರೀ ಗಲಾಟೆ, ಹಿಂದೂ ಮುಸ್ಲಿಂ ಗಲಾಟೆ ಬಂದ ಕೂಡಿಗೆ ಇವರೊಂದು 50 ಜನನ ಹಿಡಿದು ಈ ಕಡೆ ಧರ್ಮದವರು ಅವ್ರನ್ನ ಒಂದು 50 ಜನ 100 ಜನನ ಅರೆಸ್ಟ್ ಮಾಡ್ತಾರೆ. ಆ ಕಡೆ ಧರ್ಮದವ್ರನ್ನ ಒಂದು 100 ಜನ ಅರೆಸ್ಟ್ ಮಾಡಿ ಕೊನೆಗೆ ಅವ್ರನ್ನ ಬಿಡಿಸ್ಬೇಕಾದ್ರೆ ಮತ್ತೆ ಯಾರಿಗೆ ಹೋಗ್ಬೇಕು ಫೋನು? ಮತ್ತು ಮಿನಿಸ್ಟರ್ಗೆ ಹೋಗ್ಬೇಕು, ಮತ್ತು MLA ಹೋಗ್ಬೇಕು. ನಮ್ಮ ನಾಯಕ ಬಿಡಿಸ್ಕೊಂಬಂದ ಅಂತ ಈ ಧರ್ಮದವರು, ಮತ್ತು ನಮ್ಮ ನಾಯಕ ಬಿಡಿಸ್ಕೊಂಬಂದ ಅಂತ ಈ ಧರ್ಮದವರು. ಅದು ಕೊನೆವರೆಗೂ ಅವ್ರ ಅಡಿಯಾಳಾಗೇ ಇರ್ಬೇಕು ನಾವು. ಈ ಥರ ಒಂದು ಮೆಂಟಾಲಿಟಿ ಇಟ್ಕೊಂಡು ಇವತ್ತಿನ ರಾಜಕಾರಣಿಗಳು ರಾಜ್ಯವನ್ನು ಆಳ್ತಾ ಇದ್ದಾರೆ ಬಂಧುಗಳೇ. ಇವೆಲ್ಲ ಯಾವಾಗ ಕೊನೆ ಆಗುತ್ತೋ, ಯಾವಾಗ ಒಳ್ಳೆ ದಾರಿಗೆ ಬರ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.